ನಿಮ್ಮ ಫಾದರ್ ಏನು ಮಾಡಿದ್ರು ನೋಡಿ, ಅದರಲ್ಲಿ ಹೇಳಿದ್ದಾರೆ ಸಮಸ್ಯೆ ಬಂದಾಗ ಅಪ್ಪನ್ನ ನೆನೆಸ್ಕೋತಾರೆ. ಅದೇ ರೀತಿ ಈಗ ಚಿತ್ರರಂಗಕ್ಕೆ ಸಮಸ್ಯೆ ಬಂದಿದೆ, ಅದನ್ನು ಈ ಫಾದರ್ ಮುಖಾಂತರ ಕಲೆಕ್ಷನಲ್ಲಿ ದಾಖಲೆ ಮಾಡಿ ಎಲ್ಲ ಚಿತ್ರರಂಗದ ಸಮಸ್ಯೆಯನ್ನು ದೂರ ಮಾಡಿ ಅಂತ ಕೇಳ್ಕೊತೀವಿ. ಆಮೇಲೆ ಕೃಷ್ಣ ನನ್ನ ಆತ್ಮೀಯ ಕ್ರಿಕೆಟ್ ಪ್ಲೇಯರು, ಬೌಂಡ್ರಿಲಿ 6 ಹೊಡೆದಂಗೆ ಈ ಸಿನಿಮಾ ಅವ್ರ ಜೀವನದಲ್ಲೂ ಒಂದು 6 ಹೊಡೀಲಿ. ಆಮೇಲೆ ಅಮೃತ ಹೆಂಗಾರ್ ನಮ್ಮ ಸಿನಿಮಾನು ಮಾಡ್ತಾರೆ ಹಲ್ಕಾಡನ್ನು, ಸೊ ಅವ್ರಿಗೂ ಒಳ್ಳೆಯದಾಗಲಿ. ಮತ್ತು ಮ್ಯೂಸಿಕ್ ನಕುಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಂದ್ರು ಯಾವಾಗ ಕೇಳಿದ್ರು ನಕುಲ್ ಮನೇಲಿದ್ದೀನಿ ಅಂತ, ನಿಜಾನ ಏನೋ ಗೊತ್ತಿಲ್ಲ, ನಿಜಾನ ನಾನು ಯಾವಾಗ ಫೋನ್ ಮಾಡಿದ್ರು ನಕುಲ್ ಮನೇಲಿದ್ದೀನಿ ಅಂತಾರೆ. ಕರೆಕ್ಟಾಗಿ ಚಂದ್ರು? ಓಕೆ ಓಕೆ ಅಂತ ಹೇಳಿದ್ರು. ಸೊ ರಾಜಮೋಹನ್ ಅವರು ಪಾಪ ಎಲ್ಲಿದ್ದಾರೆ ಡೈರೆಕ್ಟ್ರು, ತುಂಬ ಒಳ್ಳೆ ಅದೇನಂತೀವಿ ಸೌಮ್ಯ ಸ್ವಭಾವದ ನಿರ್ದೇಶಕ. ನೋಡಿ ಅದ್ರದ್ದು ಔಟ್ಪುಟ್ ಅಷ್ಟೇ ಚೆನ್ನಾಗಿ ಬಂದಿದೆ. ನಾನು ಇದ್ರದ್ದು ಪ್ರತಿಯೊಂದು ನೋಡಿದ್ದೀನಿ. ಖಂಡಿತವಾಗೂ ಈ ಚಿತ್ರರಂಗದ ಸಮಸ್ಯೆನೆಲ್ಲ ದಾಟಿ ಅದ್ಭುತವಾಗಲಿ ಅಂತ ಹಾರೈಸ್ತೀನಿ. ಮತ್ತು ನಮ್ಮ ಚಂದ್ರುಗೆ ಒಳ್ಳೇದಾಗಲಿ, ಇನ್ನೂ ಮುಂದೆ ಅನೌನ್ಸ್ ಮಾಡಿರೋ 4 ಸಿನಿಮಾ ಇದರಿಂದ ಸಾಕಾರ ಆಗಲಿ ಅಂತ ಡೆಫಿನೆಟ್ಲಿ ನಂದು ಮತ್ತು ಕೃಷ್ಣ ಅವ್ರದ್ದು ಒಂದು ಹಿಟ್ ಜೋಡಿ. ಇದು ನಮ್ಮ 3ನೇ ಸಿನಿಮಾ. ಮೊದಲನೇ ಸಿನಿಮಾ ಲಕ್ಕಿ ಮ್ಯಾನ್, 2ನೇ ಸಿನಿಮಾ ಕೌಸಲ್ಯ ಸುಪ್ರಜಾರಾಮ, ಮತ್ತು ಇದು 3ನೇ ಸಿನಿಮಾ. ಈ ಸಿನಿಮಾ ಬಂದದಕ್ಕೆ, ನಾನು ಈ ಸಿನಿಮಾದ ಭಾಗ ಆಗಿರೋದಕ್ಕೆ ಕಾರಣನೂ ಬಹುಶಃ ಡಾರ್ಲಿಂಗ್ ಕೃಷ್ಣ ಅವರೇನೆ. ಈ ಕತೆ ಕೇಳಿ ಕೃಷ್ಣ ಅವರು ಚಂದ್ರು ಸರ್ಗೆ ಹೇಳಿದ್ರಂತೆ, ಇಲ್ಲ ಇದಕ್ಕೆ ನಾಗಭೂಷಣ್ ಅವ್ರು ಮಾಡಬೇಕು ಅಂತ. ಚಂದ್ರು ಸರ್ ಸ್ವಲ್ಪ ಡೌಟ್ಫುಲ್ ಇದ್ರಂತೆ, ಹೌದಾ ಅವರೇ ಯಾಕೆ ಬೇಕು ಅಂತ. ಆಮೇಲೆ ಬಹುಶಃ ನೀವು ಸಿನಿಮಾ ನೋಡಿದ್ಮೇಲೆ ನೀವು ಒಪ್ಪಿದ್ದೀರಾ ಅಂತ ಈಗ ಅಂದ್ಕೊಂಡಿದ್ದೀನಿ ಸರ್. ಬಹಳ ಒಳ್ಳೆ ಕತೆ. ಅಂದರೆ ಏನಾಗುತ್ತೆ, ಯಾವಾಗಲೂ ಒಂದು ಒಳ್ಳೆ ಸಿನಿಮಾದ ಒಂದು ಒಳ್ಳೆ ಪಾತ್ರ ಆಗಿರೋದು ಬಹಳ ಮುಖ್ಯ ಆಗುತ್ತೆ. ಅಂಥ ಒಂದು ಒಳ್ಳೆ ಸಿನಿಮಾ ಮತ್ತು ಒಂದು ಒಳ್ಳೆ ಪಾತ್ರನ ನಾನು ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ಮುಖ್ಯವಾದ ಒಂದು ಒಳ್ಳೆ ಕತೆ ಮಾಡಿದ್ದಾರೆ ರಾಜಮೋಹನ್ ಸರ್. ಈ ಟೀಮ್ ವಿಡಿಯೋ ನೋಡಿದಾಗ ನಿಮ್ಗೆ ಅನ್ಸಿರ್ಬೋದು, ಇದು ಬಹುಶಃ ಏನಿದು ಇದೊಂದು ಎಮೋಷ್ನಲ್ ಡ್ರಾಮಾನ. ಹೌದು, ಇದೊಂದು ಎಮೋಷ್ನಲ್ ಡ್ರಾಮಾ. ಆದರೆ ಈ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ಗೆ ಯಾವುದೇ ಕೊರತೆ ಇಲ್ಲ, ಅದಕ್ಕೆ ನಾನು ಸಾಕ್ಷಿ. ಮತ್ತು ಈ ವರ್ಷದ ಕೊನೆ ಬಂತು. ಎಲ್ರಿಗೂ ಅಡ್ವಾನ್ಸ್ಡ್ ಹ್ಯಾಪಿ ನ್ಯೂ ಇಯರ್. ನಿಮ್ಮೆಲ್ರಿಗೂ ನಮ್ಮ ಸಿನಿಮಾ ಮರಿಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಈ ಇವೆಂಟನ್ನ ಇಟ್ಕೊಂಡಿದ್ದಾರೆ ಚಂದ್ರು ಸರ್. ಮತ್ತು ನೀವು ಯಾರು ಇನ್ನು ರಿಲೀಸ್ ಟೈಮ್ಗೆ ಯಾವಾಗ ಇನ್ನು ಈ ಇವೆಂಟ್ನೇ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ, ಇನ್ನು ರಿಲೀಸ್ ಟೈಮ್ಗೆ ಎಲ್ರಿಗೂ ಗೊತ್ತಾಗೋ ಥರ ಒಂದು ದೊಡ್ಡ ಇವೆಂಟೇ ಮಾಡ್ತಾರೆ ಚಂದ್ರು ಸರ್. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ, ಇನ್ನು ಹೇಳೋದೇನಿಲ್ಲ. ಎಮೋಷ್ನಲ್ ಡ್ರಾಮಾನ ಅಂತ ಅನ್ಸಿರ್ಬೋದು ಅಂತ ಹೇಳಿದ್ನಲ್ಲ, ಅಂದರೆ ಎಂಟರ್ಟೈನ್ಮೆಂಟ್ ಅಷ್ಟಿದೆ ಈ ಸಿನಿಮಾದಲ್ಲಿ. ಓಕೆ, ನಿಮ್ಮ ಪಾತ್ರ ಹೇಗಿದೆ ಅಂತ ಅಫ್ಕೋರ್ಸ್ ನೀವು ಬಿಟ್ಕೊಡೋ ಹಾಗಿಲ್ಲ, ಇಲ್ಲ ನಾವು ಕೇಳೋ ಹಾಗೆ ಇಲ್ಲ, ಖಂಡಿತ ಕೇಳೋ ಹಾಗಿಲ್ಲ, ನಾನು ಹೇಳೋ ಹಾಗಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಚಂದ್ರಣ್ಣನ ತುಂಬ ಅಂದರೆ ಆಲ್ಮೋಸ್ಟ್ ಒಂದು 5-6 ವರ್ಷದಿಂದ ಹತ್ತಿರದಿಂದ ನೋಡ್ತಾ ಇದ್ದೀನಿ. ನಮ್ಮ ಚಂದ್ರಣ್ಣಲ್ಲಿರುವಂಥ ಛಲ ಮತ್ತು ಆ ಧೈರ್ಯ ಮೆಚ್ಚಬೇಕು. ಯಾಕಂದರೆ ಇವತ್ತು ಎಲ್ಲರೂ ಹೇಳ್ತಾರೆ ಕನ್ನಡ ಮೂವಿಗೆ ಜನ ಬರಲ್ಲ, ಕನ್ನಡ ಮೂವಿಗೆ ಹೋಗ್ಬೇಡ್ರಿ, ಕನ್ನಡ ಮೂವಿ ಕಷ್ಟ ಅಂತ. ಇಂಥ ಟೈಮಲ್ಲೂ ಮೂವಿಗಳನ್ನ ಧೈರ್ಯವಾಗಿ ನಿಂತು ಆ ಧೈರ್ಯ ಮಾಡೋಂಥ ಶಕ್ತಿ ಆ ಭಗವಂತ ಅವ್ರಿಗೆ ಕೊಡಲಿ. ಮತ್ತು ಈ ಫಾದರ್ ಅನ್ನೋ ಹೆಸರಿದೆಯಲ್ವ, ಈ ಫಾದರ್ ಅನ್ನೋ ಹೆಸರಲ್ಲೇ ಒಂದು ಶಕ್ತಿ ಇದೆ. ಮತ್ತು ಏನೇನೋ ಎಮೋಷನ್ನು ಇದೆಲ್ಲನೂ ನಮ್ಮ ಶ್ರೀಕಾಂತ್ ಅವ್ರು ಸರ್ ಹೇಳ್ದಂಗೆ ಅವ್ರಿಗೆ, ಮತ್ತು ನಮ್ಮ ಹೀರೋ ಕೃಷ್ಣ ಸರ್ಗೆ, ಅಮೃತ ಹೆಂಗಾರ್ ಮೇಡಮ್ ಅವ್ರಿಗೆ, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರಿಗೆ ನಾಗಭೂಷಣ್ ಅವ್ರಿಗೆ, ಮತ್ತು ನಮ್ಮ ಡೈರೆಕ್ಟ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತು ಸುಮ್ಮನೆ ದೊಡ್ಡ ದೊಡ್ಡ ಮೂವಿಗಳು ಬಂದ್ರೂ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಅದೇನೋ ಗೊತ್ತಾಗ್ತಾ ಇಲ್ಲ. ಎಲ್ಲ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳೋದೇನೆಂದರೆ, ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಲಿ, ಕನ್ನಡ ಉಳಿಲಿ, ಕನ್ನಡ ಬೆಳೀಲಿ. ಚಂದ್ರು ಸರ್ ಅಂತವ್ರು ಇನ್ನೂ 100 ಜನ ಬಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಮೂವಿ ಮಾಡಬೇಕನ್ನೋ ಶಕ್ತಿ ಕೊಡಲಿ ಅಂತ ಹೇಳ್ತಾ, ನಾನು 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಚಂದ್ರು ಸರ್ಗೆ ಮತ್ತು ನಮ್ಮ ಫಾದರ್ ಮೂವಿ ಟೀಮ್ಗೆ ಒಳ್ಳೆಯದಾಗಲಿ ಅಂತೇಳಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ತಲ್ಲಣೆಗಳ ಮಧ್ಯೆ ಬಾಂಧವ್ಯದ ಬಿಕ್ಕಟ್ಟುಗಳು ಮನುಷ್ಯನನ್ನು ತುಂಬ ದುರ್ಬಲಗೊಳಿಸಿರುವಂಥ ಈ ಸಂದರ್ಭದಲ್ಲಿ ಇದು ಭಾವನಾತ್ಮಕವಾಗಿ ಸಂಬಂಧಗಳನ್ನು ಬೆಸೆಯುವಂಥ ಈ ಸಿನಿಮಾ ಏನಿದೆಯಲ್ಲ, ಇದು ಇವತ್ತಿನ ವಾಣಿಜ್ಯೀಕೃತ ಜಾಗತಿಕ ತಲ್ಲಣಗಳಿಗೆ ಒಂದು ಉತ್ತರವಾಗುತ್ತೆ ಅನ್ನುವಂಥದ್ದು ನನ್ನ ಆಶೆ. ಹಿಂದೆ ನಮ್ಮ ತಂದೆ ನಮ್ಮ ಕಾಲದಲ್ಲಿ ಭಾಳ ನಮ್ಮ ಬಾಲ್ಯದಲ್ಲಿ
ತಂದೆಯನ್ನು ಪ್ರೀತಿಸಲ್ಲ ಅಂದರೆ ಅದು ಲಕ್ಷದಲ್ಲಿ ಒಬ್ಬಿರ್ತಿದ್ದ. ಈಗ ಪ್ರೀತಿಸ್ತಾನೆ ಅಂದರೆ ಅವನು ಲಕ್ಷದಲ್ಲಿ ಒಬ್ಬ ಆಗಿದ್ದಾನೆ ದುರಂತ. ತಂದೆ ಪ್ರೀತಿಸ್ತಾನಪ್ಪ, ಭಾಳ ಒಳ್ಳೆ ನೋವು. ಅವನ ತಂದೆ ದೂಷಿಸ್ತಾನೆ ಅಂತಂದರೆ ಇಡೀ ಸಮಾಜ ದೂಷಿಸ್ತಿತ್ತು. ಇದ್ರ ಮಧ್ಯೆ ಈ ವೈರುಧ್ಯಗಳನ್ನು ಇಟ್ಟುಕೊಂಡು ಇಡೀ ಸಮಾಜಕ್ಕೆ ಒಂದು ದೊಡ್ಡ ಮೆಸೇಜನ್ನು ಈ ಸಿನಿಮಾ ಕೊಡುತ್ತೆ. ಇದ್ರ ಜೊತೆಗೆ ಕೆಲಸ ಮಾಡ್ತಕ್ಕಂಥ ಭಾಳ ದೈತ್ಯ ಶಕ್ತಿ ನಮ್ಮ ಶ್ರೀಕಾಂತ್ ಸರ್ ಮತ್ತು ಎಲ್ಲ ಗೆಳೆಯರು. ಭಾಳ ನನಗೆ ಇಷ್ಟ ಆಗಿದ್ದಂಥದ್ದು ನಮ್ಮ ಡಾರ್ಲಿಂಗ್ ಕೃಷ್ಣ ಅವರ ಅಭಿನಯ. ನಾನು ಒಂದು 25 ದಿವಸ ಮೈಸೂರಲ್ಲಿದ್ದೆ. ಮೇಡಮ್ ಅಮೃತ ಮೇಡಮ್ ಮತ್ತು ಡಾರ್ಲಿಂಗ್ ಕೃಷ್ಣ ಅವರ ಕಾಂಬಿನೇಷನ್ನು, ವಿಶೇಷವಾಗಿ ನಾನು ನಾಗಭೂಷಣ್ ಅವರ ಕಾಮಿಡಿ ಸೀನ್ಸ್ಗಳು, ಅವರ ಎಂಥ ಸಂದರ್ಭದಲ್ಲೂ ಕೂಡ ಅದಕ್ಕೊಂದು ಜೀವ ತುಂಬ್ತಿದ್ದನ್ನು ನೋಡಿ ಈ ಸಿನಿಮಾ ನಿಜವಾಗ್ಲೂ ಗೆಲ್ತದೆ. ಗೆಲ್ಲಿಲ್ಲ ಅಂತಂದರೆ ಅದು ನಮ್ಮ ನೆಲದ ದುರಂತ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಅತ್ಯುತ್ತಮ ಸಿನಿಮಾ. ಇದಕ್ಕೆ ಹೆಚ್ಚು ಬಾದರ ಜೀವಕ್ಕೆ ತುಂಬಿದಂಥ ಪ್ರಕಾಶ್ ರಾಜ್ ಅವರಂತೂ ಅದ್ಭುತವಾದಂಥ ಅಭಿನಯ. ಮತ್ತು ಇದರ ಜೊತೆಗೆ ನಮ್ಮ ನಿರ್ದೇಶಕರು ಮತ್ತು ನಮ್ಮ ಚಂದ್ರು ಅವರು ಸಾಕಷ್ಟು ತೆರೆಮರೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು. ಭಾಳ ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ಜನರನ್ನು ಮುಟ್ಟುತ್ತೆ ಅನ್ನುವಂಥ ಆಶಯದೊಂದಿಗೆ ಒಳ್ಳೆಯದಾಗಲಿ. ಈ ಸಿನಿಮಾ ತುಂಬ ದಿನ ಓಡಲಿ ಅನ್ನುವಂಥ ಆಶೆಯನ್ನು ಇಟ್ಟುಕೊಂಡು ಅಭಿನಯಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ನನಗೆ ಇದೊಂದು ತುಂಬ ಹೆಮ್ಮೆಯ ವಿಷಯ. ನನ್ನ ಹೆಸರು ಈ ಚಲನಚಿತ್ರದ ಪೋಸ್ಟರ್ ಮೇಲೆ ನಂಗೆ ಸಿಗ್ತಾ ಇದೆ. ಈ ಅವಕಾಶ ಬಹಳ ಅಪರೂಪದ್ದು ಅನಿಸ್ತು. ಯಾಕಂದರೆ ಕಥೆ ತುಂಬ ಚೆನ್ನಾಗಿದೆ. ಇಂಥ ಕಥೆಗಳು ನೋಡೋಕ್ಕೆ ಸಿಗೋದು ತುಂಬ ಕಮ್ಮಿ. ಚೆನ್ನಾಗಿ ಕಥೆ ಬರೀತಾರೆ, ಬಟ್ ಈ ಕಥೆ ತುಂಬ ವಿಶೇಷವಾಗಿದೆ. ನೀವು ಚಲನಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ಫಾದರ್ ರೋಲ್ ಬಗ್ಗೆ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಎಲ್ಲರೂ ಮಾತಾಡಿದ್ದಾರೆ. ಮಂಜುನಾಥ್ ಸರ್ ಅವರಾಗಿರಲಿ, ಶ್ರೀಕಾಂತ್ ಸರ್ ಅವರಾಗಿರಲಿ. ಬಟ್ ಈ ಚಿತ್ರ ನೋಡಿದಾಗ ಒಂದು ಪರಿವಾರಕ್ಕೆ ಎಂಥ ಕಷ್ಟ ಬಂದು, ಒಬ್ಬ ಮಗನಿಗೆ ಎಂಥ ಕಷ್ಟ ಬಂದ್ರು, ಸುಖ ಬಂದ್ರು, ಅಪ್ಪ ಹೇಗೆ ಒಂದು ಬೆಂಬಲ ನೀಡ್ತಾನೆ ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮಂಜುನಾಥ್ ಸರ್ ಹೇಳ್ದಂಗೆ ನಟನೆ ಅಂತೂ ತುಂಬಾನೇ ಅದ್ಭುತವಾಗಿದೆ. ನಾನು ಫಸ್ಟ್ ಟೈಮ್ ಚಂದ್ರು ಸರ್ ನಂಗೆ ಮೂವಿ ತೋರಿಸಿದಾಗ ನಾನು ಸುಮ್ಮನೆ ಮೂವಿ ನೋಡ್ತಾ ಇದ್ದೆ. ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ನೋಡಿಲ್ಲ ನಾನು, ಅಥವಾ ಈ ಮೂವಿಯಲ್ಲಿ ಲ್ಯಾಗ್ ಆಗ್ತಿದೆಯೋ ಅದು ಏನು ತಲೆಗೆ ಯೋಚನೆ ಬಂದಿಲ್ಲ. ಮೂವಿ ಕಥೆ ಹಾಗೆ ಕರ್ಕೊಂಡು ಹೋಯ್ತು. ಅದೇ ಥರ ಚಂದ್ರು ಸರ್ ನೀವೇ ಸಂಗೀತವನ್ನು ನೀಡಬೇಕು ಅಂತ ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಸೊ ಧನ್ಯವಾದಗಳು ಚಂದ್ರು ಸರ್ ಈ ಒಂದು ಅವಕಾಶವನ್ನು ನೀಡಿದ್ದಕ್ಕೆ. ಒಟ್ಟು 5 ಹಾಡುಗಳಿವೆ ಈ ಚಲನಚಿತ್ರದಲ್ಲಿ. ಒಂದೊಂದೇ ಬಿಡುಗಡೆ ಆಗ್ತಾ ಇವೆ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಧನ್ಯವಾದಗಳು ಅಷ್ಟೇ. ಇನ್ನೇನು ಜಾಸ್ತಿ ಹೇಳಕ್ಕಾಗಲ್ಲ ಕಥೆ ಬಗ್ಗೆ. ನಿಮಗೆ ಗೊತ್ತಾಗುತ್ತೆ ಅತಿ ಶೀಘ್ರದಲ್ಲಿ. ಚಲನಚಿತ್ರವನ್ನು ಎಲ್ಲರೂ ನೋಡಬೇಕು ಹಾಗೂ சப்போர்ட் ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. நான் கன்னடத்தில் பேசணுன்னு தான் நிறைய படிச்சுட்டு வந்தேன். எனக்கு மறந்துடுச்சு. நான் ரொம்ப ட்ரை பண்ணுறேன். எல்லாருமே பேசுகிறது எனக்கு புரியும். ஆனால் எனக்கு ரொம்ப பழக்கம், அதனால் தப்பாக நினச்சிக்காதீங்க. எனக்கு உங்கள் முன்னாடி இப்படி பேசுகிறதுக்கே முதல்ல வந்து கஷ்டமாக தான் இருக்குது. நான் ரொம்ப ட்ரை பண்ணிட்டு தான் இருக்கிறேன். இந்த படம் நல்லா வந்திருக்குது. எனக்கு ஆர்சி ஸ்டுடியோஸில் வந்து சந்துரு சார் இந்த கதையை கேட்டு எனக்கு ஒரு வாய்ப்பு கொடுத்தாங்க. இந்த படம் ரொம்ப நல்லா வந்திருக்குது. மியூசிக் டைரக்டரு, ஹீரோ சார், ஹீரோயின் மேடம், நாகபூஷன் சார், கேமராமேன் சார் எல்லாருமே ரொம்ப நல்லா ஒர்க் பண்ணி, சந்துரு சார் எனக்கு லாங்குவேஜ் ரொம்ப ப்ராப்ளம், ரொம்ப ஒரு காட்ஃபாதர் மாதிரி இருந்து இந்த படத்தை எனக்கு வந்து கூடவே இருந்து எல்லா வகையிலுமே எனக்கு உதவியாக இருந்து இந்த படத்தை பண்ணி கொடுத்த சந்துரு சாருக்கு நான் ரொம்ப நன்றி கடன் பட்டுக்கிறேன். இப்போ மட்டும் இல்லை, ஃப்யூச்சரில் எல்லா டைமுமே. இந்த படம் ரிலீஸ் ஆனதுக்கப்புறம் நான் மறுபடியும் வந்து பேசுவேன். அப்போ நான் நிறைய பேசுகிறேன். ரொம்ப நன்றி. எல்லா டைமுமே உங்களுடைய ஆசீர்வாதம் எனக்கு வேணும், உங்களுடைய அரவணைப்பும் எனக்கு வேணும்னு சொல்லிட்டு நான் உங்களை எல்லாருக்கும் விரும்பி கேட்டுக்கிறேன். ಥ್ಯಾಂಕ್ ಯು ಸೋ ಮಚ್. ಎಮೋಷನ್ ಇದೆ ಸರ್. ನಾನು ಆ್ಯಕ್ಚುಲಾಗಿ ಒಂದಷ್ಟು ಸೀನ್ಸ್ಗಳು ಸರ್ ತೋರಿಸಿದ್ರು ನನಗೆ. ಎಸ್ಪೆಷಲಿ ನಮ್ಮ ಕೃಷ್ಣ ಅವ್ರದ್ದು ಮತ್ತು ಪ್ರಕಾಶ್ ಸರ್ ಕಾಂಬಿನೇಷನ್ ಇತ್ತು, ತುಂಬ ಲೈಕ್ ಮಾಡಿದೆ ನಾನಂತೂ. ಸೊ ಮೀಡಿಯಾ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಸಿನಿಮಾನು ಡೆಫಿನೆಟಾಗಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಚಂದ್ರು ಸರ್ಗೆ ಮತ್ತು ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಸೊ 2026 ಇದೊಂದು ಸಿನಿಮಾ ಬ್ಲಾಕ್ ಬಸ್ಟರ್ ಆಗಲಿ ಅಂತ ನಾನು ಇಲ್ಲಿಂದ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಆಮೇಲೆ ಮದರು, ಲವರ್ಸು ಎಲ್ಲರೂ ಶುರು ಆಗಲಿ ಸರ್.